ಪಠ್ಯಪುಸ್ತಕದಲ್ಲಿ 3ನೇ ಪಾಠ ಪರಮಾಣುಗಳು ಮತ್ತು ಅಣುಗಳು ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಸೊ ಫಸ್ಟ್ ಪೇಜ್ ನಂಬರ್ 72ರಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಪುಟ ಸಂಖ್ಯೆ 76ರಲ್ಲಿ ಒಂದು ಪ್ರಶ್ನೆ ಇತ್ತು. ಏನಿದೆ ಅಂತಂದರೆ, ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟನ್ನು 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ಗ್ರಾಂ ನೀರು, 8.2 ಗ್ರಾಂ ಸೋಡಿಯಂ ಎಥನಾಯ್ಟನ್ನು ಉಂಟು ಮಾಡಿದೆ. ಈ ವೀಕ್ಷಣೆಗಳನ್ನು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಸಾಧಿಸಿ ಅಂತ ಕೇಳಿದರೆ ಸಮೀಕರಣ ಕೊಟ್ಟಿದ್ದಾರೆ. ಉತ್ತರ: ಸೋಡಿಯಂ ಕಾರ್ಬೋನೇಟ್ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಎಥನೋಯೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟು ಮಾಡುತ್ತದೆ. ಸೋಡಿಯಂ ಕಾರ್ಬೋನೇಟ್ನ ರಾಶಿ 5.3 ಗ್ರಾಂ, ಎಥನೋಯಿಕ್ನ ಆಮ್ಲ ರಾಶಿ 6 ಗ್ರಾಂ. ಇವೆರಡನ್ನು ಕೂಡಿಸಿದಾಗ ಬರ್ತಕ್ಕಂಥದ್ದು 11.3 ಗ್ರಾಂ. ಈ ಕಡೆ ಸೋಡಿಯಂ ಎಥನೋಯಿಟ್ 8.2 ಗ್ರಾಂ, ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಂ, ನೀರು 0.9 ಗ್ರಾಂ. ಸೊ ಒಟ್ಟಿಗೆ ಬರೋದು 11.3 ಗ್ರಾಂ. ಅಂದರೆ ಒಟ್ಟು ಪ್ರತಿವರ್ತಕಗಳ ರಾಶಿ ಒಟ್ಟು ಉತ್ಪನ್ನಗಳ ರಾಶಿಗೆ ಸಮಾನವಾಗಿದೆ. ಆದ್ದರಿಂದ ಮೇಲಿನ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆ ಆಗ್ತದೆ ಅಂತಕ್ಕದ್ದನ್ನು ಬರಿಬೇಕು. ಮುಂದಿನ ಪ್ರಶ್ನೆ 2. ಏನಿದೆ ಅಂದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡ್ತವೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು? ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರು ಉಂಟು ಮಾಡ್ತದೆ. ಹಾಗಾದರೆ 1 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ರಾಶಿ 8 ಗ್ರಾಂ. ಆದ್ದರಿಂದ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ 8 × 3 ಗ್ರಾಂ. ಸೊ = 24 ಗ್ರಾಂ ಅಂತ ಉತ್ತರ ಬರೀಬೇಕು. ಮೂರನೇ ಪ್ರಶ್ನೆ, ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ನಾಲ್ಕನೇ ಪ್ರಶ್ನೆ, ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸುತ್ತದೆ? ಇಲ್ಲಿ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಪೇಜ್ ನಂಬರ್ 77ಕ್ಕೆ ಹೋಗೋಣ. ಸೊ 77ರಲ್ಲಿ ಇರ್ತಕ್ಕಂಥದ್ದು ಕೂಡ ಪ್ರಶ್ನೆಗಳಿದ್ದಾವೆ. ಇವೆರಡು ಪ್ರಶ್ನೆಗಳು 77ರಲ್ಲಿ ಇತ್ತು. 77 ಪರಮಾಣು ರಾಶಿ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪರಮಾಣು ರಾಶಿ ಏಕಮಾನವನ್ನು ನಿಖರವಾಗಿ ಒಂದು ಕಾರ್ಬನ್ 12 ಪರಮಾಣುವಿನ ಪರಮಾಣು ರಾಶಿಯ 12ನೇ 1 ಭಾಗಕ್ಕೆ ಸಮವಾಗಿದೆ. ಅಂದರೆ ಪರಮಾಣು ರಾಶಿ ಏಕಮಾನವನ್ನು SU ಅಂತ ಸೂಚಿಸ್ತೀವಿ. ಎರಡನೇ ಪ್ರಶ್ನೆ, ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಏಕೆ ಸಾಧ್ಯವಿಲ್ಲ? ಪರಮಾಣುವಿನ ಗಾತ್ರ ಅತ್ಯಂತ ಚಿಕ್ಕದು ಮತ್ತು ಧಾತುವಿನಲ್ಲಿ ಇರುವ ಪರಮಾಣುಗಳು ಸ್ವತಂತ್ರವಾಗಿ ಇರೋದಿಲ್ಲ. ಆದ್ದರಿಂದ ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಪೇಜ್ ನಂಬರ್ 84ಕ್ಕೆ ಹೋಗೋಣ. 84ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ ಕೊಡ್ತಾ ಹೋಗ್ತೀನಿ. ಇದು 84ರಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಕೆಳಗಿನವುಗಳ ಸೂತ್ರ ಬರೆಯಿರಿ ಅಂತ ಇದೆ. ಸೋಡಿಯಂ ಆಕ್ಸೈಡ್ Na2O, ಸೋಡಿಯಂ ಕ್ಲೋರೈಡ್ AlCl3, ಸೋಡಿಯಂ ಸಲ್ಫೈಡ್ Na2S, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ MgOH2 ಅಂತಕ್ಕಂಥದ್ದು ಇತ್ತು. ಇನ್ನು ಈ ಕೆಳಗಿನ ಸೂತ್ರಗಳನ್ನು ಪ್ರತಿನಿಧಿಸತಕ್ಕಂಥ ಸಂಯುಕ್ತಗಳ ಹೆಸರನ್ನು ಕೇಳಿದ್ದಾರೆ. Al2SO4 ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್ ಆಗ್ತದೆ, CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಆಗ್ತದೆ, K2SO4 ಪೊಟ್ಯಾಸಿಯಂ ಸಲ್ಫೇಟ್, KNO3 ಪೊಟ್ಯಾಸಿಯಂ ನೈಟ್ರೇಟ್, CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಮೂರನೇ ಪ್ರಶ್ನೆ, ರಾಸಾಯನಿಕ ಸೂತ್ರ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸಂಯುಕ್ತವೊಂದರ ಸಂಯೋಜನೆ ಸಾಂಕೇತಿಕ ರೂಪವೇ ರಾಸಾಯನಿಕ ಸೂತ್ರ. ಈ ವಿಭಿನ್ನ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಸುಲಭವಾಗಿ ಬರೆಯಬಹುದು. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎಂಬುದನ್ನು ತಿಳಿಸಿ. H2S ಅನ್ನು ಹೈಡ್ರೋಜನ್ನ 2 ಮತ್ತು ಸಲ್ಫರ್ನ 1 ಪರಮಾಣು ಇದೆ. Fe3O4 ಅಯಾನು ರಂಜಕದ 1 ಮತ್ತು ಆಕ್ಸಿಜನ್ನ 4 ಪರಮಾಣು ಇದೆ ಅಂತಕ್ಕದ್ದನ್ನು ನೀವಲ್ಲಿ ಬರಿಬೇಕಿತ್ತು. ಇನ್ನು ಪೇಜ್ ನಂಬರ್ 85ಕ್ಕೆ ಹೋಗೋಣ. ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಅನುರಾಶಿಗಳನ್ನು ಲೆಕ್ಕಾಚಾರ ಮಾಡೋದು. ಫಸ್ಟ್ ಒನ್ H2 ಇದೆ. H2ನ ಅನುರಾಶಿಯನ್ನು Hನ ಪರಮಾಣುಗಳ ಸಂಖ್ಯೆ ಇಂಟು Hನ ಪರಮಾಣು ರಾಶಿ. ಸೊ 2 × 1 ಅಂದರೆ 2 ಮೋಲ್ ಅಂತ ಆಗ್ತದೆ. ಇನ್ನು O2 ಅದನ್ನು SOನ ಪರಮಾಣುಗಳ ಸಂಖ್ಯೆ ಇಂಟು Oನ ಪರಮಾಣು ರಾಶಿ 2 × 16 ಅದು 32 ಮೋಲ್ ಆಗ್ತದೆ. Cl2 Clನ ಪರಮಾಣುಗಳ ಸಂಖ್ಯೆ ಇಂಟು Clನ ಪರಮಾಣು ರಾಶಿ 2 × 35.5 71 ಮೋಲ್ ಅಂತಕ್ಕಂಥದ್ದು. ಸೊ ಉತ್ತರದಲ್ಲಿ ಏನಾಗ್ತದಪ್ಪ ಅಂದರೆ ಇದು ಬರ್ತದೆ. ಇನ್ನು
CO2 ಇದೆ. ಇಲ್ಲಿರ್ತಕ್ಕಂಥದ್ದು ಸಿನ ಅಣುಗಳ ರಾಶಿ, ಸಿನ ಪರಮಾಣು ರಾಶಿ, ಓನ ಪರಮಾಣುಗಳ ಸಂಖ್ಯೆ, ಓನ ಪರಮಾಣು ರಾಶಿ. 1 × 12 + 2 × 16 44U ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ CH4 ನ ಅನುರಾಶಿ ನೋಡಿದ್ರೆ 16 ಮೋಲ್ ಆಗ್ತದೆ. C2H10 ದಲ್ಲಿ 30U ಆಗ್ತದೆ. C2H4 ದಲ್ಲಿ 28U, CH3 ಅಲ್ಲಿ 17U, CH3OH ದಲ್ಲಿ 32U ಅಂತಕ್ಕಂಥದ್ದು ಆಗ್ತದೆ. ಲೆಕ್ಕ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಕೊಟ್ಟಿದ್ದೀನಿ, ಅವುಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ, ಇವುಗಳ ಘಟಕಗಳ ಸೂತ್ರ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ಕೂಡ ಪೇಜ್ ನಂಬರ್ 85ರಲ್ಲಿತ್ತು. ಮೊದಲಿಗೆ ಝಡನ್ ಓದ್ರಿ. ಅದನ್ನು ಕಂಡುಹಿಡಿಬೇಕಾದ್ರೆ ಝಡನ ಪರಮಾಣು ರಾಶಿ ಪ್ಲಸ್ ಓನ ಪರಮಾಣು ರಾಶಿ 65 + 16 = 81U. ಇನ್ನು Na2ಓದಲ್ಲಿ 2 × Na ನ ಪರಮಾಣು ರಾಶಿ ಪ್ಲಸ್ ಓನ ಪರಮಾಣು ರಾಶಿ 2 × 23 + 16 = 62U. ಇನ್ನು K2CO3ದಲ್ಲಿ 2 × K ನ ಪರಮಾಣು ರಾಶಿ ಪ್ಲಸ್ ಸಿ ನ ಪರಮಾಣು ರಾಶಿ ಪ್ಲಸ್ 3 × O ನ ಪರಮಾಣು ರಾಶಿ 2 × 39 + 1 × 12 + 3 × 16 138U ಅಂತಕ್ಕಂಥದ್ದು ಆಗ್ತದೆ. ಇದು 85ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳೇ ಆಗಿತ್ತು. ಇನ್ನು ಇದೇ ಪಾಠದಲ್ಲಿ ಇನ್ನೊಂದಿಷ್ಟು ಕೆಳಗಿನವುಗಳನ್ನು ಮೋಲ್ಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಪಠ್ಯದಲ್ಲಿರ್ತಕ್ಕಂಥ ಲೆಕ್ಕ ಇತ್ತು. ಎಸ್, ಅಲ್ಲಿ ಏನು ಕೇಳಿದ್ದಾರೆ ಅಂದರೆ 32 ಗ್ರಾಮ್ ಹೀಲಿಯಂ ಅಂತ ಇದೆ. ಮೋಲ್ನ ರಾಶಿಯಿಂದ ಕಂಡುಹಿಡಿತಕ್ಕಂಥದ್ದು. ಮೋಲ್ಗಳ ಸಂಖ್ಯೆ n ಆಗಿರಲಿ, ಕೊಟ್ಟಿರೋ ರಾಶಿ m, ಮೋಲಾರ್ನ ರಾಶಿ m, ಕೊಟ್ಟಿರೋ ಕಣಗಳ ಸಂಖ್ಯೆ n, ಅವೋಗ್ರಾಡೋ ಕಣಗಳ ಸಂಖ್ಯೆ Na0. ಸೊ ಇದನ್ನು ಒಟ್ಟಾರೆ ಮಾಡಿದಾಗ ಎಷ್ಟಾಗ್ತದಪ್ಪ ಅಂದ್ರೆ 13 ಅಂತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ, ಎಸ್ 12.044 × 1023 ಸಂಖ್ಯೆಯ He ಪರಮಾಣುಗಳು ಕಣಗಳ ಸಂಖ್ಯೆಯಿಂದ ಮೋಲನ್ನು ಕಂಡುಹಿಡಿಯೋದು. ಒಂದು ಮೋಲ್ = 6.022 × 1023. ಅದನ್ನು ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ಹಾಕಿ ಒಟ್ಟಾರೆ ಉತ್ತರ 2 ಅಂತಕ್ಕದ್ದನ್ನು ಏನಾಗಬೇಕಾಗಿತ್ತು, ಅಲ್ಲಿ ಬರಬೇಕಾಗಿತ್ತು. ಇನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ಲೆಕ್ಕಗಳಿದ್ದಾವೆ. ಆ ಲೆಕ್ಕಾಚಾರ ಮಾಡಿದಲ್ಲಿರ್ತಕ್ಕಂಥದ್ದು 0.5 ಮೋಲ್ Na2 ಮೋಲ್ ಅಂತ ಇದೆ. Na2 ಅನಿಲದಲ್ಲಿರ್ತಕ್ಕಂಥ ಅಣುಗಳ ಮೋಲ್ಗಳಿಂದ ರಾಶಿ ಕಂಡುಹಿಡಬೇಕಾದ್ರೆ ರಾಶಿ = ಮೋಲಾರ್ ರಾಶಿ × ಮೋಲ್ಗಳ ಸಂಖ್ಯೆ, ಒಟ್ಟು ಉತ್ತರ 14 ಗ್ರಾಮ್. ಅದೇ ಥರ 0.5 ಮೋಲ್ N ಪರಮಾಣುಗಳಂದರೆ ರಾಶಿ = ಮೋಲಾರ್ ರಾಶಿ × ಮೋಲ್ಗಳ ಸಂಖ್ಯೆ. ಸೊ ಅದು ಎಷ್ಟಾಗ್ತದಪ್ಪ ಅಂದರೆ 7 ಗ್ರಾಮ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಸೊ ಅದರ ಉತ್ತರ 7 ಗ್ರಾಮ್ ಆಗ್ತದೆ. 4ರಲ್ಲಿರ್ತಕ್ಕಂಥದ್ದು ಉತ್ತರ 28 ಗ್ರಾಮ್ ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಇಷ್ಟು ಈ ಪಾಠದಲ್ಲಿ ನೀವೇನು ಮಾಡಬೇಕಾಗಿತ್ತು ಅಂತಂದರೆ ಪ್ರಶ್ನೆಗಳನ್ನು ಉತ್ತರಗಳಿಗೆ ಇತ್ತು. ಇನ್ನು ಮತ್ತೆ ಲೆಕ್ಕಾಚಾರ ಮಾಡಿ ಅಂತ ಕಣಗಳ ಸಂಖ್ಯೆಗಳನ್ನ ಕೂಡ ಲೆಕ್ಕಗಳಿದ್ದಾವೆ. 46 ಗ್ರಾಮ್ Na ಪರಮಾಣುಗಳಂತಿದೆ. ಸೊ ಒಟ್ಟಾರೆ ಅದನ್ನು ಈ ಸೂತ್ರಗಳಲ್ಲಿ ಮೂಲಕ ಹಾಕಿದಾಗ ಉತ್ತರ ಇಷ್ಟು ಆಗಬೇಕು. ಎರಡನೇ ಪ್ರಶ್ನೆ ಇದೆ. ಎಸ್, ಸೊ ಟೋಟಲ್ ಇಷ್ಟು ಏನು ಮಾಡಿದ್ದೀವಿ ಅಂತಂದರೆ ನಾನು ನಿಮಗೆ ಕೊಟ್ಟಿದ್ದೆ. ಇನ್ನು ಮುಂದೆ ನಾನು ಏನು ಮಾಡ್ತೀನಿ ಅಂತಂದರೆ ಅಭ್ಯಾಸದ ಪ್ರಶ್ನೆಗಳ ಬಗ್ಗೆ ಏನು ಮಾಡೋಣ ಅಂತಂದರೆ ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸೊ ಸಿಗ್ತೀನಿ. ಇಷ್ಟೇ ಮುಂದಿನ ವಿಡಿಯೋದಲ್ಲಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು.